ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಈ ವಿಡಿಯೋ ವಿಶೇಷತೆ ಅಂತ ಹೇಳಿದ್ರೆ, ಸೊ ನಾವು ಭಾನುವಾರ ಚಿಕನ್ ಮಾಡಬೇಕಾಯಿತು. ಸೊ ಮಾಡೋಕ್ಕಾಗಲಿಲ್ಲ ನಾನ್ ವೆಜ್ನ. ಸೊ ಕಾರಣಾಂತರಗಳಿಂದ ಇವತ್ತು ಮಂಗಳವಾರ ನಾವು ಚಿಕನ್ ತಗೊಂಡ್ಬಂದು ಚಿಕನ್ ಮಾಡ್ತಾ ಇದ್ದೀವಿ. ಸೊ ಅದ್ರಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ, ಸೊ ನಾವು ಮನೆಯಲ್ಲಿ ಬಿರಿಯಾನಿ ಮಾಡ್ತದೋ. ಸೊ ಆ ಬಿರಿಯಾನಿನ ನಿಮಗೆ ಯಾವ ಥರ ಮಾಡೋದು ಅಂತ ತೋರಿಸೋಣ ಅನಿಸ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಹಾಗಾದರೆ ತಡ ಮಾಡೋದು ಬೇಡ. ಈ ಬಿರಿಯಾನಿನ ನಮ್ಮ ಸ್ಟೈಲಲ್ಲಿ ಯಾವ ಥರ ಮಾಡ್ತೀವಿ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ಸೊ ಎಲ್ಲರೂ ಮಾಡ್ತೀರಾ ಬಿರಿಯಾನಿನ, ಸೊ ಅದರಲ್ಲೇನು ಇಲ್ಲ. ಆದರೆ ನಾವು ಯಾವ ಥರ ಮಾಡ್ತೀವಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಮತ್ತು ಬಿರಿಯಾನಿ ಮಾಡಾದ್ಮೇಲೆ ಯಾವ ಥರ ಟೇಸ್ಟ್ ಇದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಊಟ ಮಾಡಿಕೊಂಡು. ಸೊ ಇವತ್ತೆಲ್ಲ ನಮ್ಮ ಮನೆಯವರೆಲ್ಲ ಸೇರಿಕೊಂಡು ಇವತ್ತು ನಾವು ಚಿಕನ್ ಬಿರಿಯಾನಿ ತಿಂತೀವಿ. ಚಿಕನ್ ಬಿರಿಯಾನಿ ಮಾಡ್ಕೊಂಡು ಸೊ ಬನ್ನಿ, ಹಾಗಾದರೆ ವೆಯ್ಟ್ ಮಾಡೋದು ಬೇಡ, ಬೇಗನ ಚಿಕನ್ ಬಿರಿಯಾನಿ ಮಾಡ್ಕೊಂಡು ಚಿಕನ್ ಬಿರಿಯಾನಿ ತಿನ್ನೋಣ. ಟೇಸ್ಟ್ ಯಾವ ಥರ ಇದೆ ಅಂತ ನಿಮ್ಗೆ ನೋಡಿದ್ದೀನಿ. ಆದ್ದರಿಂದ ಈ ವಿಡಿಯೋನ ಕೊನೆಯವರೆಗೂ ಮಿಸ್ ಮಾಡಿದೆ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಮಿಸಸ್ನ ಒಂದ್ಸಲ ಕೇಳೋಣ. ಸೊ ಅವಳ ಅಭಿಪ್ರಾಯ ಯಾವ ಥರ, ಈಗ ಕುಕ್ ಅವಳೇನೆ ಬಿರಿಯಾನಿ ಮಾಡ್ತಿರೋದು, ಆದ್ದರಿಂದ ಅವಳನ್ನೇ ಕೇಳೋಣ ಯಾವ ಥರ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅನ್ನೋದನ್ನೆಲ್ಲ ವೀಡಿಯೋದಲ್ಲಿ ತೋರಿಸ್ತೀವಿ. ಜಸ್ಟ್ ಇಂಟ್ರೊಡಕ್ಷನ್ ಅಷ್ಟೇ. ಸೊ ಚಿಕನ್ ಬಿರಿಯಾನಿ ಫಸ್ಟ್ ಮಟನ್ ಹಾಕಬೇಕು. ಸೊ ಅವಳು ಮಾತಾಡೋ ಮೂಡಲಿಲ್ಲ. ವಿಡಿಯೋ ಮಾಡೋಣ, ಚಿಕನ್ ಬಿರಿಯಾನಿ ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ಟು. ಚಿಕನ್ ಬಿರಿಯಾನಿಗೆ ಮಟನ್ ಹಾಕ್ತಿದ್ದಾಳಂತೆ. ನೋಡಿ ಯಾವ ಥರ ಹೇಳ್ತಿದ್ದಾಳೆ. ನಾನು ವಿಡಿಯೋ ಹಾಳು ಮಾಡೋದಕ್ಕೆ ಇವಳೇ ಮೇನ್ ಕಾರಣ. ಅವಳು ಮಾತು ಕೇಳಿ ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಮಾಡೋದು ಚಿಕನ್ ಬಿರಿಯಾನಿ ಅಂತ. ನನ್ನ ಒಂದು ಏನೋ ನೇತೃತ್ವದಲ್ಲಿ ಇವಳು ಚಿಕನ್ ಬಿರಿಯಾನಿ ಮಾಡ್ತಿದ್ದಾಳೆ. ಇಲ್ಲ ಇವಳೇ ಮಾಡೋದು. ಆ್ಯಕ್ಚುಲಿ ಏನಾರ ಒಂದು ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಅದು ಚಿಕನ್ ಬಿರಿಯಾನಿ ಆಗಲ್ಲ, ಬಿರಿಯಾನಿ ಆಗಿಬಿಡುತ್ತೆ. ಸೊ ಆದ್ದರಿಂದ ಇವತ್ತು ಇವಳೇ ಕುಕ್ಕು, ನಾವೇ ಅಸಿಸ್ಟೆಂಟು. ಸೊ ನೋಡಿ ಇಲ್ಲಿ ಆಲ್ರೆಡಿ ನಾನು ಎಲ್ಲ ಚಿಕನ್ ಬಿರಿಯಾನಿಗೆ ಬೇಕಾಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಮೇಯ್ನ್ ಬೇಕಾಗಿರೋದು ಏನಂತ ಹೇಳಿದ್ರೆ ಟೊಮೊಟೊ, ಈರುಳ್ಳಿ, ಮೆಣಸಿಕಾಯಿ ಇರಲಿಲ್ಲ, ಮೆಣಸಿಕಾಯಿ ಈಗ ಹೋಗಿ ತಗೊಂಡು ಬಂದಿದ್ದೀನಿ. ಸೊ ಆ ಮೆಣಸಿಕಾಯಿನ ಕಟ್ ಮಾಡ್ಕೋಬೇಕು, ಇನ್ನೂ ಕಟ್ ಮಾಡಲಿಲ್ಲ. ಮತ್ತು ನಮಗೆ ಬೇಕಾಗಿರೋದು ಮೊಸರು ಒಂದು ಸ್ವಲ್ಪ ಬೇಕು. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಬೇಕು, ಪುದೀನ ಬೇಕು, ನೆಕ್ಸ್ಟು ಗಾರ್ಲಿಕ್ ಪೇಸ್ಟ್ ಬೇಕು. ನಾವು ಗಾರ್ಲಿಕ್ ಪೇಸ್ಟ್ನೇ ತಂದುಬಿಟ್ಟಿದ್ದೀನಿ. ಆಮೇಲೆ ಚಿಕನ್ ಬಿರಿಯಾನಿ ಮಸಾಲೆ ಬೇಕು, ಅದನ್ನೂ ಸಹ ಅಂಗಡಿಯಿಂದ ತಂದಿದ್ದೀನಿ. ಅದಾದಮೇಲೆ ಪಲಾವ್ ಸಾಮಾನು ಬೇಕಾಗುತ್ತೆ. ಸೊ ಪಲಾವ್ ಸಾಮಾನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಅಷ್ಟೇ ಬೇಕಾಗಿರೋದು. ಮತ್ತು ಒಂದು ಇಲ್ಲಿ ಎಣ್ಣೆ ಬೇಕು. ಸೊ ಎಣ್ಣೆ ಎಷ್ಟು ಐಟಮ್ಗಳು ಬೇಕು. ಸಿಂಪಲಾಗಿ ನಾವು ಮನೆಯಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಹಾಗಾದರೆ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಮೇಯ್ನ್ ಬೇಕಾಗಿರೋದು ಕುಕ್ಕರಲ್ಲಿ ನಾವು ಇವತ್ತು ಚಿಕನ್ ಬಿರಿಯಾನಿ ಮಾಡ್ತಿದ್ದೀವಿ. ಸೊ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಕುಕ್ಕರ್ ರೆಡಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ನನ್ನ ಮಿಸಸ್ಸು ಚಿಕನ್ನ ತೊಳಿತಿದ್ದಾಳೆ ಕ್ಲೀನಾಗಿ. ಸೊ ತೊಳೆಯೋ ಡಿಪಾರ್ಟ್ಮೆಂಟ್ ಅವಳದು, ಚೆನ್ನಾಗಿ ತೊಳಿತಾಳೆ. ಸೊ ಇಷ್ಟಾಗಿತ್ತು. ಮತ್ತು ಈಗ ನಾವು ಸ್ಟವ್ನ ಆನ್ ಮಾಡೋಣ. ಸ್ಟವ್ ಏನು ಆನೆಲ್ಲ ಐತಲ್ಲ ಪೂಜೆ, ಇದು ಸ್ಟವ್ ಸ್ಟವ್ ಆನ್ ಮಾಡಿಬಿಟ್ಟು ಇವಾಗ ಸ್ಟಾರ್ಟ್ ಮಾಡೇ ಬಿಡೋಣ, ಆಯಿತಾ? ಸೊ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಇದೊಂದು ಸ್ವಲ್ಪ ಕಾಯಬೇಕು. ಕಾಯ್ದಾದ್ಮೇಲೆ ಮತ್ತೆ ನಾವು ಎಣ್ಣೆ ಬಿಡೋಣ. ಎಣ್ಣೆ ಬಿಟ್ಬಿಟ್ಟು ನೆಕ್ಸ್ಟ್ ಏನೇನು ಐಟಮ್ ಬೇಕು ಅದೆಲ್ಲ, ಏನೇನು ಐಟಮ್ ಬೇಕು ಅನ್ನೋದನ್ನೆಲ್ಲ ನಮ್ಮ ಮಿಸ್ಸಸ್ ಹಾಕ್ತಾಳೆ. ಸೊ ಬನ್ನಿ ಒಂದು ಸ್ವಲ್ಪ ಕಾಯ್ದಾದ್ಮೇಲೆ ಹಾಕೋಣ. ಸೊ ಇವಾಗ ಎಣ್ಣೆ ಇದು ಏನೋ ಕುಕ್ಕರ್ ಕಾದಿದೆ. ಇವಾಗ ಎಣ್ಣೆ ಹುಯ್ಯುವಂಥ ಸಮಯ. ನೋಡು ಚಿನ್ನಮ್ಮ ಎಷ್ಟು ಹುಯ್ಬೇಕು ಅಂತ ಹೇಳ್ಬಿಟ್ಟು. ಎಷ್ಟು ಬೇಕು ಅಷ್ಟು ಸಾಕು. ಏನಂತ ಹೇಳಿದ್ದು ಸರ್, ಎಷ್ಟು ಬೇಕು ಅಷ್ಟು ಹೊಟ್ಟೆಗೂ. ಸೊ ಕುಕ್ಕರ್ಗೆ ಎಣ್ಣೆ ಹುಯ್ದಿದ್ದೀನಿ, ಕಾದಿದೆ ಒಂದು ಸ್ವಲ್ಪ ಕುಕ್ಕರ್ ಕಾದಾದ್ಮೇಲೆ ಎಣ್ಣೆ ಹುಯ್ಕೋಬೇಕು. ಸೊ ಇವಾಗ ಎಣ್ಣೆ ಕಾದಿರೋದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ, ಪಲಾವ್ ಸಾಮಾನು ಹಾಕ್ತಾ ಇದ್ದೀನಿ ಇವಾಗ. ಸೊ ಬನ್ನಿ ಪಲಾವ್ ಸಾಮಾನು ಹಾಕೋಣ. ಹಾಕ್ಬಿಟ್ಟು ಪಲಾವ್ಗೆ ಹಾಕೋರ ಪಲಾವ್ ಸಾಮಾನು, ಬಿರಿಯಾನಿಗೆ ಹಾಕೋರೆ ಬಿರಿಯಾನಿ ಸಾಮಾನು. ಓಕೆನಾ? ಸಾಕಾಯ್ತು ನೋಡಿ ಯಾವ ಥರ ಇದಾಯ್ತದೆ, ಕುದೀತಾ ಇದೆ. ಸೊ ಅದನ್ನು ನಾವು ಒಂದು ಸ್ವಲ್ಪ ಅಲ್ಲಾಡಿಸ್ಕೊಳ್ಳೋಣ. ಅಲ್ಲಾಡಿಸುವ ಕೆಲಸ ನಮ್ಮದು. ಪಟ 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 ಅಂತೈತೆ, ಚಟಪಟ ಅಂತೈತೆ. ನೆಕ್ಸ್ಟು ಪೂಜಾ ಏನು. ಸೊ ಇವಾಗ ಮೆಣಸಿಕಾಯಿ ಹಾಕ್ತಾ ಇದ್ದೀವಿ. ಮೆಣಸಿಕಾಯಿನ ಒಂದು ಸ್ವಲ್ಪ ಅಲ್ಲಾಡಿಸ್ಕೊಳ್ಳೋಣ.
ನೆಕ್ಸ್ಟು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂದು ಸ್ವಲ್ಪ ನಾವು ಹುರ್ಕೊಂಡು ಆಮೇಲೆ ನಾವು ಈರುಳ್ಳಿ ಹಾಕಬೇಕು. ಯಾಕೆ ಅಂತ ಹೇಳಿದ್ರೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಫ್ರೈ ಆಗಿಲ್ಲ ಅಂತ ಹೇಳಿದ್ರೆ ಅದು ಹಸಿ ವಾಸನೆ ಹಂಗೆ ಇರುತ್ತೆ ಮತ್ತು ಖಾರ ಜಾಸ್ತಿ ಆಗಿಬಿಡುತ್ತೆ. ಸೊ ಇವಾಗ ನಾವು ಏನು ಮಾಡ್ತಾ ಇದ್ದೀವಿ, ಈರುಳ್ಳಿ ಹಾಕತ್ತಾ ಇದ್ದೀವಿ. ಈರುಳ್ಳಿ ಒಂದು ಸ್ವಲ್ಪ ಅದು ಕೆಂಪಾಳ ಇದಾಗೋವರೆಗೂ ನಾವು ಅದನ್ನು ಬೇಯಿಸ್ಕೋಬೇಕು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದೊಂದು ಸ್ವಲ್ಪ ಹಸಿ ವಾಸನೆ ಆಗೋವರೆಗೂ ನಾವು ಇದು ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾವು ಹಂಗೆ ಹಾಕಿದ ತಕ್ಷಣ ಬೇರೆ ಏನಾದ್ರು ಐಟಮ್ ಹಾಕಿದ್ರೆ ಅದು ಹಸಿ ವಾಸನೆ ಹಂಗೆ ಇರುತ್ತೆ. ಆದ್ದರಿಂದ ಅದು ಎಣ್ಣೆಯಲ್ಲಿ ಬೇಯಬೇಕು ಚೆನ್ನಾಗಿ. ಎಣ್ಣೆಯಲ್ಲಿ ಬೇಯಿದ್ರೆ ಅದೊಂದು ಸ್ವಲ್ಪ ಹಸಿ ವಾಸನೆ ಹೋದರೆ ಇನ್ನೂ ಚೆನ್ನಾಗಿ ತುಂಬ ಟೇಸ್ಟಾಗಿ ಬರುತ್ತೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಮನೆಯಲ್ಲೇ ಮಾಡ್ಕೊತಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಮ್ಮ ಮಿಸಸ್ ತುಂಬ ಅರ್ಜೆಂಟಲ್ಲಿದ್ದಾಳೆ. ಇವಾಗ ಏನು ಮಾಡಬೇಕು, ಟೊಮೊಟೊ ಹಾಕ್ತಿದ್ದಾಳೆ. ಟೊಮೊಟೊ ಇವಾಗ ಚೆನ್ನಾಗಿ ಬೆಂದಿದೆ. ನೆಕ್ಸ್ಟ್ ಇವಾಗ ಕೊತ್ತಂಬರಿ ಪುದೀನ ಹಾಕೋಣ. ಇವಾಗ ಪುದೀನ ಹಾಕೋತಾ ಇದ್ದೀವಿ. ನೆಕ್ಸ್ಟು ಪುದೀನನ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕೋಣ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದೊಂದು ಸ್ವಲ್ಪ ಎಲ್ಲ ಇದು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಮೆಣಸಿನ್ಕಾಯಿ ಎಲ್ಲ ಮಿಕ್ಸಾಗಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸಾಗಿ ಚೆನ್ನಾಗಿ ಇಟ್ಕೋಬೇಕು ಎಣ್ಣೆ ಜೊತೆ. ಆ ಥರ ನಾವು ಬೇಯಿಸ್ಕೊಳ್ಳೋಣ. ಇಲ್ಲಿ ಎಲ್ಲ ಥರದ ಮಸಾಲೆಗಳು, ಅರಿಶಿನ, ಗರಂ ಮಸಾಲ ಅದು ಬೇಡ, ಇದು ಅರಿಶಿನ, ಗರಂ ಮಸಾಲೆ ಮತ್ತು ಚಿಕನ್ ಮಸಾಲ ಮತ್ತು ಧನಿಯಾ ಪೌಡ್ರನ್ನ ಹಾಕೋಣ. ಸೊ ಈಗ ಎಲ್ಲ ಮಸಾಲೆಗಳು ಹಾಕಿದ್ದೀವಿ. ಸೊ ಇವಾಗ ನೆಕ್ಸ್ಟು ಮೊಸರು ಹಾಕೋಣ. ಸೊ ಇವಾಗ ಚಿಕನ್ ಹಾಕೋಣ. ಚಿಕನ್ ಬಿರಿಯಾನಿಗೆ ಮೇಯ್ನು ಚಿಕನ್ನು. ಚಿಕನ್ ಹಾಕೊಂಡು ಅಲ್ಲಾಡ್ಸ್. ಆಮೇಲೆ ಇಲ್ಲಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೋಣ. ಆಮೇಲೆ ಈ ಉಪ್ಪು ಮಾಂಸದ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಲಿಡ್ ಮುಚ್ಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಚಿಕನ್ನ. ನೀರು ಜಾಸ್ತಿ ಆಗಿರೋಂಗೈತೆ. ಅದೇ ನೀರು ಬಿಟ್ಟು ಬಂದಿರೋದು ಬೇಯ್ತಾ ಬೇಯ್ತಾ ಬಾಯ್ಲೆ ಆಯಿತು. ಬಿಸಿನೀರು ಇಲ್ಲಿ ನಾವು 6 ಗ್ಲಾಸ್ ನೀರು ಒಯ್ತಾ ಇದ್ದೀವಿ. 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ನೀರು ಇಕ್ಕೊಂಡು ನಾವು ಒಂದು ಕುದಿ ಕುದಿಸ್ಕೊಳ್ತೀವಿ. ಹಿಂಗೆ ಹಾಕಿ ಅಂತ ಹಿಂಗೆ ಇಟ್ಕೊಂಡು ನಾನೇ ಹಾಕ್ತೀನಿ ನೀರು ಒಂದು ಕುದ್ದಾದ್ಮೇಲೆ 3 ಗ್ಲಾಸ್ ಅಕ್ಕಿ ಹಾಕೊಂಡು ಲಿಡ್ ಮುಚ್ಕೊಂಡು ನಾವು 2 ವಿಜಲ್ ಕೂಗಿಸ್ಕೊತೀವಿ. ನನ್ನ ಹೆಂಡತಿ ಲಿಡ್ ಮುಚ್ಚಿಬಿಟ್ಟು ನಿಲ್ಲ ಇಲ್ಲ, ಕೆಲ್ಸಕ್ಕೆ ಹೊಂಟೋಗ್ಬಿಟ್ಲು. ಅವಳು ಸಹ ಊಟನೇ ಮಾಡಲಿಲ್ಲ. ತುಂಬಾ ಚೆನ್ನಾಗಿ ಬಂದಿದೆ. ನಾನು ಟೇಸ್ಟ್ ನೋಡಿದೆ.
ಅದಾದಮೇಲೆ ನಾನು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಸೊ ಸಾರಿ, ಅದಕ್ಕೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನನ್ನ ಹೆಂಡತಿ ಊಟ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಬೇಜಾರಾಗಿತ್ತು. ಅವಳಿಗೆ ನಾನು ಊಟ ತಗೊಂಡು ಹೋಗ್ಬೇಕಾಯಿತು, ಆದ್ದರಿಂದ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಬೇಗ ನಾನು ರೆಡಿಯಾಗಿ ಕೆಲಸಕ್ಕೆ ಹಂಗೆ ಅವಳಿಗೆ ಊಟ ಕೊಟ್ಬಿಟ್ಟು ನಾನು ಕೆಲಸಕ್ಕೆ ಹೋದೆ. ಇದಾಗಿತ್ತು ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು ಕಮೆಂಟು ಶೇರ್ ಮಾಡಿ. ಮುಂದಿನ ದಿನಗಳಲ್ಲಿ ತುಂಬಾ ನೀಟಾಗಿ ನಾನು ವೀಡಿಯೋ ಮಾಡ್ತೀನಿ ಅಂತ ಭರವಸೆ ಕೊಡ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.